ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ವಿದ್ಯಾಸ್ ಕಿಚನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೊಂದು ಗೆಸ್ಟ್ ಬರ್ತಾ ಇದ್ದಾರೆ ಅಂತ ಒಂದು ಸ್ಪೆಷಲ್ ಅಡುಗೆಯನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಅಪ್ಪೆ ಹುಳಿ ಕೂಡ ರೆಡಿ ಮಾಡಬೇಕು, ಹಾಗೆ ಸೌತೆಕಾಯಿ ಹಸಿ, ಹಾಗೆ ಇದು ಪಾಯಸಕ್ಕೆ ಕಾಯಿ ಹಾಲು, ಹಾಗೆ ಮಿರ್ಚಿಯಿಂದ ಬಜ್ಜಿ ಕೂಡ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಬೆಂಡೆಕಾಯಿಂದ ಪಲ್ಯ, ಆಮೇಲೆ ಹಲಸಿನಕಾಯಿಂದ ಪಲಾವು, ಪಾಯಸಕ್ಕೆ ಕೂಡ ರೆಡಿ ಮಾಡಬೇಕೀಗ. ಆಮೇಲೆ ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಬೇಯ್ತಾ ಇದೆ. ಮಾಡೋದನ್ನು ಕೂಡ ಈಗ ನೋಡೋಣ, ಓಕೆನಾ. ಹೊಗೆಕಾಯಿ, ಬೆಂಡೆಕಾಯಿ, ಹಾಗೆ ಫ್ಲವರ್ ಎಲ್ಲ ಇದೆ. ಈಗ ಉಪ್ಪು ಹಾಕಿಬಿಡೋಣ, ಹೋಳೆಲ್ಲ ಬೆಂದಿದೆ. ಹಾಗೆ ಸ್ವಲ್ಪ ಸಕ್ಕರೆ. ಎಲ್ಲರೂ ವೀಡಿಯೋಸನ್ನು ನೋಡಿ, ಹಾಗೆ ವಿದ್ಯಾಭಿರುಚಿಗೂ ಕೂಡ ಎಲ್ಲರೂ ಕೂಡ ಸಹಕರಿಸಿ. ಈ ಒಂದು ವ್ಲಾಗನ್ನು ಎಲ್ಲರೂ ಪೂರ್ತಿಯಾಗಿ ನೋಡಿ, ಓಕೆನಾ. ಈ ಕಡೆ ಪಲ್ಯ ಮಾಡೋಣ. ಬೆಂಡೆಕಾಯಿಂದ ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಸಿಂಪಲ್ ಪಲ್ಯ, ಈಸಿಯಾಗಿ ಮಾಡ್ಕೋಬೋದು. ಉದ್ದಿನಬೇಳೆ, ಹಾಗೆ ಸಾಸಿವೆ, ಕರಿಬೇವನ್ನು ಕೂಡ ಹಾಕ್ತಾಯಿದ್ದೀನಿ, ಮತ್ತು ಒಣಮೆಣಸು, ನಮ್ಮ ಮನೆಯಲ್ಲಿ ಖಾರ ಕಡಿಮೆ ತಿನ್ನೋದು, ಹಾಗಾಗಿ ಸ್ವಲ್ಪ ಖಾರ ಕಡಿಮೆ. ಸ್ವಲ್ಪ ಅರಿಶಿನ ಕೂಡ ಹಾಕ್ತಾಯಿದ್ದೀನಿ. ಈಗ ಬೆಂಡೆಕಾಯನ್ನು ಹಾಕ್ಬಿಡೋಣ. ಇದರ ಲೋಳೆ ಅಂಶವನ್ನು ತೆಗೆಯಲು ಸ್ವಲ್ಪ ಹುಳಿ ಪುಡಿಯನ್ನು ಹಾಕ್ತಾಯಿದ್ದೀನಿ ನಾನು ಪಲ್ಯಕ್ಕೆ. ಕ್ಲೋಸ್ ಮಾಡಿಬಿಡೋಣ ಸ್ವಲ್ಪ ಹೊತ್ತು. ಹಾಗೆ ಇಲ್ಲಿ ರುಬ್ಬಿಟ್ಟ ಮಸಾಲೆಯನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಸಾಂಬಾರಿಗೆ. ಹಾಗೆ ನೀರು ಸ್ವಲ್ಪ, ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಬೇಕು. ಅಡುಗೆ ಮಾಡುವುದು ಒಂದು ಕಲೆ ಅಲ್ವಾ. ಎಲ್ರಿಗೂ ರುಚಿ ರುಚಿಯಾಗಿ ಮಾಡಿ ಬಡಿಸಿದರೆ ತುಂಬ ಖುಷಿ ಆಗ್ತಾರೆ. ಈಗ ಪಲ್ಯಕ್ಕೆ ಉಪ್ಪು ಮತ್ತು ಸಕ್ಕರೆಯನ್ನು ಹಾಕಿದ್ದೀನಿ. ಸ್ವಲ್ಪ ಕಾಯಿ ತುರಿಯನ್ನು ಕೂಡ ಹಾಕಬೇಕು.
ಈ ಕಡೆ ಸಾಂಬಾರು ಕುದೀತಾ ಇದೆ. ಇದಕ್ಕೆ ಕರಿಬೇವನ್ನು ಕೂಡ ಹಾಕ್ತಾ ಇದ್ದೀನಿ ಫೈನಲಿ. ಈಗ ಅಪ್ಪೆ ಹುಳಿ ಮಾಡ್ತಾ ಇದ್ದೀನಿ. ಇಲ್ಲಿ ಉದ್ದಿನ ಬೇಳೆ, ಸಾಸಿವೆ ಕಾಳು ಮತ್ತು ಒಣಮೆಣಸನ್ನು ಹಾಕಿದ್ದೀನಿ. ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ಈಗ ಮಾವಿನಕಾಯಿಂದ ಅಪ್ಪೆ ಹುಳಿ ತುಂಬಾ ರುಚಿಯಾಗುತ್ತೆ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು. ಹಾಗೆ ಕರಿಬೇವನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕು. ಸ್ವಲ್ಪ ಇಂಗನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಹಸಿಮೆಣಸು, ಅದನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇವಾಗಲೇ ಚಿಟ ಚಿಟ ಅಂತ ಶಬ್ದ ಬಂತಲ್ಲ, ಈಗ ಈ ಮಾವಿನಕಾಯಿ ರಸವನ್ನು ನಾವು ತೆಗೆದಿಟ್ಟಿದ್ವಲ್ವ ಅದನ್ನು ಹಾಕೋಬೇಕು. ಬಿಸಿ ಮಾಡೋದು ಬೇಡ. ಹೀಗೆ ಇದಕ್ಕೆ ಉಪ್ಪು ಮತ್ತು ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಹಾಗೆ ಇಲ್ಲಿ ಮೇಲೆ ಮೆಣಸಿನಕಾಯಿ ಮತ್ತು ಕರಿಬೇವೆಲ್ಲ ತೇಲ್ತಾ ಇದೆಯಲ್ಲ, ಅದನ್ನೆಲ್ಲ ಸ್ವಲ್ಪ ಮ್ಯಾಶ್ ಮಾಡಬೇಕು ಕೈಯಲ್ಲಿ. ಒಂದು ಫ್ಲೇವರ್ ಕೊಡುತ್ತೆ ಅದು. ಈಗ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಸಕ್ಕರೆ ಬೇಕಾದರೆ ಹಾಕೋಬಹುದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈ ಕಡೆ ಅಪ್ಪೆ ಹುಳಿ ಕೂಡ ರೆಡಿ ಆಯಿತು. ಈಗ ಪಾಯಸವನ್ನು ಕೂಡ ಮಾಡೋಣ. ಇದು ಸರಿಯಾಗಿ ಮ್ಯಾಶ್ ಮಾಡ್ಕೋಬೇಕು. ಇಲ್ಲಿ ರವೆಯನ್ನು ಕ್ಲೀನ್ ಮಾಡಿ ನೀರು ಹಾಕಿ ಇಟ್ಟಿದ್ದೇನೆ. ಇಲ್ಲಿ ಮತ್ತು ಕಾಯಿ ಹಾಲು ರೆಡಿ ಇದೆ. ರವೆ ಯಾಕೆ ಅಂದರೆ ನೀರು ಹಾಕಬೇಕು ಅಂದರೆ ಗಂಟು ಆಗಬಾರ್ದು, ಅದಕ್ಕೆ ಸ್ವಲ್ಪ ನೀರು ಹಾಕಿಟ್ಕೋಬೇಕು. ಈಗ ಉಪ್ಪು ಕೂಡ ಹಾಕ್ತಾ ಇದ್ದೇನೆ. ರವೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಈಗ ಗಂಟಾಗಬಾರ್ದು ಅಂತ ಸ್ವಲ್ಪ ನೀರು ಹಾಕಿಟ್ಟಿರೋದು. ರವೆ ಹಾಕಿ ಕೈ ಬಿಡಬಾರ್ದು, ಯಾಕೆಂದರೆ ಅಡಿಗೆ ತಳ ಹಿಡಿಯುವ ಸಾಧ್ಯತೆ ಇರುತ್ತೆ. ಸ್ವಲ್ಪ ತುಪ್ಪವನ್ನು ಕೂಡ ಹಾಕ್ತಾ ಇದ್ದೇನೆ. ಈ ಕಡೆ ಮಸಾಲೆ ಎಲ್ಲ ರೆಡಿ ಮಾಡ್ಕೋಬೇಕು. ಪಲಾವಿಗೆ ಶುಂಠಿ ಮತ್ತು ಗರಂ ಮಸಾಲ, ಆಮೇಲೆ ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಬೆಳ್ಳುಳ್ಳಿ, ಮತ್ತು ಇಲ್ಲಿ ಪಲ್ಯ ಕೂಡ ರೆಡಿ ಆಯಿತು.
ಫ್ಲೇಮ್ ಆಫ್ ಮಾಡೋಣ. ಪಲಾವ್ ಕೂಡ ರೆಡಿ ಆಯಿತು. ಯಮ್ಮಿ ಯಮ್ಮಿ ಪಲಾವ್. ಇಷ್ಟು ವೆರೈಟಿ ಕೂಡ ರೆಡಿ ಆಯಿತು. ನನ್ನ ಇವತ್ತಿನ ವ್ಲಾಗು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆಲ್ ಬಾಯ್ ಬಾಯ್.